ಸೀತೆ ಸೀತೆ ನಿತ್ಯ ವಸಂತ ನಿವಾಸವಾದ ಈ ಮಂದ ನಿಲಾನಂದ ಮಧುಚಂದ್ರಿಕ ಸುಂದರ ಅಶೋಕವನವು ನಿನ್ನ ಪಾಲಿಗೆ ಗಿಳಿಯ ಪಂಜರವಾಗಿದೆಯೋ ಇಲ್ಲ ಹುಳಿಯ ಬೋನಾಗಿದೆಯೋ? ಅದೇನು ಸೀತೆ, ಆ ಬಿರುಗಣ್ಣಿನ ನೋಟ ಸುಟ್ಟು ಭಸ್ಮ ಮಾಡುತ್ತೆ ಎಂಬ ಸನ್ನೆಯೋ ಇಲ್ಲ ಮನ್ಮಥನನ್ನೇ ನಾಚಿಸುವ ಈ ರುದ್ರ ರಮಣೀಯ ಶೃಂಗಾರ ಪುರುಷನಾನೆಂದು ನೋಡುವ ಆಶ್ಚರ್ಯದ ಚಿಹ್ನೆಯೋ? ಅದೇಕೆ ಸೀತೆ ಅತ್ತ ಮುಖ ಮಾಡಿ ನಿಂತೆ? ಈ ಉನ್ಮತ್ತ ರಾವಣನು ಉಗ್ರನಾದನು ಎಂಬ ಅಂಜಿಕೆಯೋ? ಅಂಜಿಕೆ? ಅಂಜಲು ನಾನೇನು ಅಬಲೆಯೇ ಅಥವಾ ಪಾರ್ವರ ಹರಿಣಿಯೇ? ಚಕ್ರೇಶ್ವರ, ನಾನು ಭರತ ವಂಶದ ಶೀಲವಂತ ಕುಲನಾರಿ, ಆರ್ಯಾವರ್ತದ ಜನಕ ರಾಜೇಂದ್ರನ ವಾತ್ಸಲ್ಯದ ಪುತ್ರಿ. ಪ್ರಸನ್ನಳಾದರೆ ಪಂಪಾಂಬೆ, ಪ್ರಕ್ಷುಬ್ಧಳಾದರೆ ಪ್ರಚಂಡ ಭೈರವಿ. ಅಂದ ಮೇಲೆ ನೀನೆ ಈ ದಿಟ್ಟದ ಪೊಟ್ಟುಗಾರ ಪ್ರಚಂಡ ರಾವಣನ ಪದವಿ ಪ್ರತಿಷ್ಠೆಗಳಿಗೆ ತಕ್ಕ ಪಟ್ಟದಲ್ಲಿ. ಶಿವ ಶಿವೇ, ಇದೆಂತ ಪಾಪಿಷ್ಠ ಸೃಷ್ಟಿ! ಇದೆಂತ ಹುಚ್ಚತನ ಸೀತೆ! ವೀರ ಭಾರತ ಕುಲನಾರಿಯಾಗಿ ಕೇವಲ ಕೆಲವರ ದಶಾನಾತ್ರ ಮಾತ್ರಳಾದ ಆ ಪರಮೇಶ್ವರಿಯನ್ನು ಸ್ಮರಿಸಿ ದುಃಖಿಸುತ್ತಿರುವೆ. ಮತ್ತಿನ್ನೇನು ಮಾಡಲಿ ಮಹಾಬ್ರಾಹ್ಮಣ? ಸರ್ವಲೋಕ ವಿಖ್ಯಾತ ವಿಕ್ರಮನಾದ ಪ್ರಚಂಡ ರಾವಣ, ಸರ್ವತಂತ್ರ ನಿಪುಣನಾದ ಪ್ರಬುದ್ಧ ರಾವಣ, ಸಕಲ ವಿದ್ಯಾ ವಿಶಾರದನಾದ ಪ್ರಪೂರ್ಣ ರಾವಣ ಕುರುಡನಂತೆ ನಡೆಯುತ್ತಿದ್ದಾನೆ, ಮೂಢನಂತೆ ಮಾತನಾಡುತ್ತಿದ್ದಾನೆ, ಸಾಮಗಾನ ಪಾಡಿದ ನಾಲಿಗೆಗೆ ಕಾಮ ವ್ಯಾಧಿಯನ್ನೇ ತಂದುಕೊಳ್ಳುತ್ತಿದ್ದಾನೆ. ಎಲ್ಲವೂ ನಿನಗಾಗಿಯೇ ಸೀತೆ. ನಿನ್ನೊಲುಮೆಯ ನೆಲುವಿನಿಂದ ನನ್ನ ಮುಗಿವಿಲ್ಲದ ಮಹಾಜೀವನದ ಪ್ರತಿ ನಿಮಿಷಗಳನ್ನು ನವರಸ ನಿಮಿಷಗಳನ್ನಾಗಿಸಿಕೊಳ್ಳಬೇಕು. ಜಗಜ್ಜೇಶ್ವರಾದ ಜಗದೀಶ್ವರನಿಗೂ ಕೋಟಿ ಕಲ್ಪಾಂತರಕ್ಕೊಮ್ಮೆ ಕಾಣಿಸುವ ಆ ಅನಂತ ರೂಪಸ್ಯಾದ ಆದಿಶಕ್ತಿಯನ್ನು ಆರ್ನಿಶವು ನನ್ನೊಡನಾಡುವಂತೆ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಒಟ್ಟಿನಲ್ಲಿ ವಿಶಿಷ್ಟ ಸೃಷ್ಟಿಯನ್ನೆಲ್ಲ ನಾನೊಬ್ಬನೇ ಅನುಭವಿಸಿ ಮಹಾಂತನಾಗಿ ಬಿಡಬೇಕು. ಅಶಾಶ್ವತವಾದ ಆರಡಿ ದೇಹದಲ್ಲಿ ಆಕಾಶದಷ್ಟು ವಾಸೆಯ ಚಕ್ರೇಶ್ವರ. ಎಷ್ಟೇ ಅಷ್ಟೈಶ್ವರ್ಯವಿದ್ದರೂ ಮತ್ತೆ ಮತ್ತೆ ಬೇಕೆನ್ನುವ ಮಹಾತ್ವಾಕಾಂಕ್ಷೆಯಿಂದ ಸುಖವಿಲ್ಲ, ಸಂತೋಷವಿಲ್ಲ. ಜಗಜ್ಯೇಷ್ಠನಾದ ನೀನು ಜಾರದೆ ಜಾಗೃತನಾಗು. ಕಣ್ಣು ಮುಚ್ಚಿಕೊಂಡು ಕುಪ್ಪಳಿಸುತ್ತಿರುವ ಕಾಲೀಲಾ ಕನ್ನಿಕೆಯ ಮುಂದೆ ಎಡವಿ ಬಿದ್ದೇಳುವ ಮುನ್ನ ಎಚ್ಚರನಾಗು. ಹುಚ್ಚೆ, ಎಚ್ಚರನಾಗಿ ಅಲ್ಲವೇ ಆ ಮುಕ್ಕಣ್ಣನ ಬೆಚ್ಚಿ ಬೆರಗಾಗುವಂತೆ ನಿನ್ನನ್ನು ಕದ್ದು ತರ ತಂದದ್ದು? ನಿನ್ನೆ ಅಕಾರ್ಯ ಲಂಕಾನಾಶದ ಬೆಂಕಿಯನ್ನೇ ನಿನ್ನ ಸೆರಗಿನಲ್ಲಿ ಕಟ್ಟಿಕೊಂಡಂತಾಗಿದೆ. ಲಂಕಾನಾಶದ ಬೆಂಕಿ ಬೆಂಕಿ ಯೋಗಮಾಯಾದ ಜಗದಾದಿಶಕ್ತಿಯೇ ಆ ಷೋಡಶಾಂತ ಶಾಂಶ ರೂಪ ನಾರಾಯಣಿ ಮಾರ್ಷಿತ್ ಪ್ರೋಕ್ತಳಾದ ವೇದ ಗಮ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಪ್ರಸಿದ್ಧಳಾದ ಶ್ರೀವಾಣಿ ಶ್ರೀಮನ್ನಾರಾಯಣನ ದಶಾಂಶನ ಅವತಾರನಾದ ದಶರಥ ರಾಮನ ಜೀವಿತಾರ್ಧಾಂಗ ಸಾಧರ್ಮಿಣಿ ಆರ್ಯಾವರ್ತದ ಸ್ತ್ರೀ ಜಾತಿಯಲ್ಲೇ ಆಣೆ ಮುತ್ತಾದ ಭರತ ಭಾಗ್ಯೇಶ್ವರಿ ಈ ಪ್ರಚಂಡ ರಾವಣನ ಮೋಕ್ಷ ರಕ್ಷಕರೇ, ಲಂಕಾನಾಶದ ಬೆಂಕಿಯೇ ಬೆಂಕಿ. ಸೀತೆ, ನಾನೆಂದು ಕೇವಲ ಶತಶ್ಲೋಕಿತ ಪಂಡಿತನಲ್ಲ, ಎಲ್ಲ 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 ಬಲ್ಲವ ಮೇಧಾವಿ.
ಬಾಯಿಗೆ ಬಂದಂತೆ ಬಡಬಡಿಸಿ ನುಡಿಯಬೇಡ. ನಾನಾರು ಬಲ್ಲೆಯ ದಿಕ್ತರಂಗಗಳನ್ನು ಮುತ್ತಿ ದಿಕ್ಪಾಲಕರನ್ನು ದೇಂಗಿಟ್ಟು ಸೆರೆಟ್ಟ ದಿಟ್ಟುಗಾರ. ಆಟಾಸದೆ ಮೆರೆಯುತ್ತಿರುವ ಮುಕ್ಕೋಟಿ ಅಮರರನ್ನು ಕಟ್ಟಾಡಿ ಬಾಳುತ್ತಿರುವ ಪಟ್ಟುಗಾರ. ಇಷ್ಟಾರ್ಥ ಸಲ್ಲಿಸುವ 9 ನವಗ್ರಹಗಳ ಬೆಂಬಿಗೆ ಬಾಳುತ್ತಿರುವ ಪಾರ್ವಹಮ್ಮೀರ. ಬಾಲಾಕ್ಷ ಪರಶಿವನ ಕೈಲಾಸ ಪರ್ವತವನ್ನೇ ಪಿಡಿದೆತ್ತಿ ಆಡಿಸಿದ ಭಕ್ತಿ ಭಂಡಾರ. ಪರನಾರಿ ಚೋರ ಪರನಾರಿ ಚೋರ. ನಾನು ಪರನಾರಿ ಚೋರ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಮಡದಿ ಮಂಡೋದರಿಯ ಬಾಯಿಂದ ಬರುವುದು ಲಂಕೇಶ್ವರ. ನೀನು ಪರನಾರಿ ಚೋರ. ಆತ್ಮ ಸಾಕ್ಷಿಯಾಗಿ ಅನುರಾಗದಿಂದ ಕರೆತಂದ ಸೀತೆಯ ಬಾಯಿಂದ ಬರುವುದು ಲಂಕೇಶ್ವರ. ನೀನು ಪರನಾರಿ ಚೋರವೆಂದೆ. ಮುಂದೆ ಲೋಕದ ಜನರಾಡಿಕೊಳ್ಳುವುದು ಲಂಕೇಶ್ವರ ಪ್ರಚಂಡ ರಾವಣ ಪರನಾರಿ ಚೋರ ಎಂದೆ. ಆಡಿಕೊಳ್ಳಲಿ. ಆ ಜನರಾಡಿಕೆ ಕೂಗು ದಿಕ್ತಿಗಂತಗಳನ್ನೇ ತೊರೆದು ಸೇರಲಿ, ಭೂಗರ್ಭವನ್ನೇ ಬಗೆದು ಸೇರಲಿ. ಅಲ್ಲಿಗೂ ಈ ಪ್ರಚಂಡ ರಾವಣನ ಕೀರ್ತಿ ಆ ಚಂದ್ರಾರ್ಥ ತಾನೆ. ಪ್ರಭು, ಅದು ನೀಚ ಕೀಚ ಕಿರಾತವಾದ ಅಪಕೀರ್ತಿ, ಸಾರ್ವಭೌಮ ಯೋಗ್ಯವಾದ ಸತ್ಕೀರ್ತಿ ಅಲ್ಲ. ಸತ್ಕೀರ್ತಿಯೋ ಅಪಕೀರ್ತಿಯೋ ಬಂದದ್ದು ಬರಲಿ, ಅನುಭವಿಸತಕ್ಕವನು ನಾನು ತಾನೇ. ಈ ನಾನೆಂಬ ನಾನತ್ವದ ಅದಡುತನದಿಂದಲೇ ಅಜರಾಮರ ಭವ್ಯ ಭೋಜ್ಯವಾದ ನಿನ್ನ ಬಾಳು ಸಂಜೆಗತ್ತಲತ್ತ ಮೆಲ್ಲನೆ ಮುನ್ನಡೆಯುತ್ತಿದೆ. ಆ ಮುನ್ನಡೆಯಿಂದ ಹಿನ್ನಡೆಸಲೇಬೇಕೆಂಬ ಹಠಮಾರಿತನ ನಿನಗೇಕೆ? ನಿನ್ನ ಒಡ ಹುಟ್ಟಿದ ತಮ್ಮನೆನಿಸಿಕೊಂಡು ಇನ್ನು ಈ ಭೂಮಿಯ ಮೇಲೆ ಬದುಕಿರುವ ತಪ್ಪಿಗ. ಮೂಢ ಬುದ್ಧಿ. ಪೂರ್ವಾಕೃತ ಪುಣ್ಯ ವಿಶೇಷದಿಂದ ನನ್ನ ತಮ್ಮನಾಗಿ ಹುಟ್ಟಿರುವೆ. ಅದೇ ತಪ್ಪೆಂದು ತಿಳಿದ ಮೇಲೆ ನೀನಿನ್ನು ನನ್ನಂಕೆ ಲಂಕೆಯಲ್ಲಿರುವುದಕ್ಕೆ ಹೊರಡು. ನೀನು ತಿಂದುಂಡ ಈ ಮಹಾಬ್ರಾಹ್ಮಣ ಪ್ರಚಂಡ ರಾವಣೇಶ್ವರನ ಉದಾರಾಸ್ತದ ಮೃಷ್ಟಾನ್ನ ಇನ್ಯಾವುದಾದರೂ ಮೂಕ ಜೀವ ಜಂತುವಿನ ಜೀವನಾಧಾರವಾಗಿ ಸಾರ್ಥಕ ಹೊಂದಲಿ. ಹೊರಡು. ಮತ್ತೆ ಮಾತೆತ್ತಬೇಡ. ಆ ನಿನ್ನ ರಾಮನು ಅತಿ ಮಾನವನಾದರೆ ಈ ರಾವಣನು ದುರ್ಧಾನವ. ಅವನು ಮೋಕ್ಷತ್ರಿನಾದರೆ ನಾನು ಮಹಾಬ್ರಾಹ್ಮಣ. ಅವನು ಗಂಡು ಕೊಡಲೆ ಪರಶುರಾಮ ಗರ್ವಖಂಡನ ಮಾಡಿದ ಉದ್ದಂಡನಾದರೆ ನಾನು ಆ ಉದ್ದಂಡವನ್ನೇ ಕೋದಂಡಿಸುವ ದೋರ್ದಂಡ. ಅವನು ಪ್ರಳಯ ವೃದ್ಧನಾದರೆ ನಾನು ಮಹಾಗ್ನ ಕಾಲವೃದ್ಧ ವಿಭೀಷಣ. ಆ ರಾಮನು ವಿಶ್ವ ವಿರಾಟ್ ಶಕ್ತಿ ಎಂಬುದು ಎಷ್ಟು ಸತ್ಯಯೋ ಅವನನ್ನು ಎದುರಿಸಿ ನಿಲ್ಲುವ ಈ ರಾವಣ ಬ್ರಹ್ಮನ್ ವಿಶ್ವ ವಿರಾಟ್ ಶಿವನ ಪ್ರತಿಮೂರ್ತಿಮಂತ ಮಹಾನ್ ಶಕ್ತಿ ಎಂಬುದು ಅಷ್ಟೇ ಸತ್ಯ. ಅಣ್ಣ ಅಣ್ಣ ಅಣ್ಣ, ಆಯ್ತು. ಕಾಣದ ಕೈಲೀಲಿಯ ಮುಂದೆ ಪುರುಷ ಪ್ರಯತ್ನಗಳೆಲ್ಲವೂ ನಿಷ್ಪ್ರಯೋಜಕ. ಕಣ್ಣಿಗೆ ಕಾಣದೆ ಕಲ್ಪನೆಗೆ ನಿಲುಕದೆ ಮಹ ಜಗದ್ವಂದ್ಯರಾದ ಜಗಜ್ಜೇತರ ಬಾಳು ಬದುಕುಗಳನ್ನೇ ಏರುಪೇರು ಮಾಡಿ ಮೆರೆಯುತ್ತಿರುವ ಮಹದಾದಿ ಶಕ್ತಿಯೇ ನೀನು. ಅನಂತೆ ಅಖಂಡೆ. ನಿನ್ನನ್ನು ಬಲ್ಲೆನೆಂಬ ಬಲ್ಲಿದವರಾರಮ್ಮ ಈ ಜಗದಲ್ಲಿ. ನಿನ್ನನ್ನು ಬಲ್ಲೆನೆಂಬ ಬಲ್ಲಿದವರಾರಮ್ಮ ಈ ಜಗದಲ್ಲಿ. ನಿನ್ನನ್ನು ಬಲ್ಲೆನೆಂಬ ಬಲ್ಲಿದವರಾರಮ್ಮ ಈ ಜಗದಲ್ಲಿ.
ನಾನೇ ನಮ್ಮ ಭಾಗ್ಯಹೀನೆಯಾದ ಮಂಡೋದರಿ 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 ಮಹಾಶಿಲ್ಪಿ ಮಯನಾ ಸತ್ಪುಣ್ಯಪುತ್ರಿ ನೀ ಭಾಗ್ಯಹೀನೆಯೇ ದೇವಿ ಮಂಡೋದರಿ ರಾಣಿ ಮಂಡೋದರಿ ಜನಕ ರಾಜೇಂದ್ರನ ಸಾವು ಮಗಳಮ್ಮ ಜನಕ ರಾಜೇಂದ್ರನ ಸಾಕು ಮಗಳಮ್ಮ ನೀ ಸೌಖ್ಯಹೀನೆಯೇ ಜಗದಾದಿ ಲಕ್ಷ್ಮೀ ಜಗದಾದಿ ಲಕ್ಷ್ಮೀ ಶಿವ ಶರಣೆ ಕೈಗೊಸೆಯ ಹಿರಿಯ ಸೊಸೆ ಮುದ್ದು ಶಿವ ಶರಣೆ ಕೈಗೊಸೆಯ ಹಿರಿಯ ಸೊಸೆ ಮುದ್ದು ನೀ ಭಾಗ್ಯಹೀನೆ ರಾಣಿ ಮಂಡೋದರಿ ದೊರೆರಾಯ ದಶರಥನ ಹಿರಿಯ ಸೊಸೆ ಮುದ್ದು ದೊರೆರಾಯ ದಶರಥನ ಹಿರಿಯ ಸೊಸೆ ಮುದ್ದು ನೀ ಭಾಗ್ಯಹೀನೆ ಭರತಮ ಲಕ್ಷ್ಮೀ ಯಾರಾದೊಡೇನಮ್ಮ ಪ್ರಾರಬ್ಧ ಕರ್ಮ ಯಾರಾದರೆ ನಮ್ಮ ಪ್ರಾರಬ್ಧ ಕರ್ಮ ಅನುಭವಿಸಿ ತೀರದೆ ತಪ್ಪದಮ್ಮ ಅನುಭವಿಸಿ ತಪ್ಪದಮ್ಮ ಈ ಕರ್ಮಕಾಂಡದ ಶಾಸಕರು ಆಧಾರಮ್ಮ ಈ ಕರ್ಮಕಾಂಡದ ಶಾಸಕರು ಆಧಾರಮ್ಮ ಅರಿತವಳು ನೀ ನಮ್ಮ ಬೇಡ ನನ್ನಮ್ಮ ಅರಿತವಳು ನೀ ನಮ್ಮ ಬೇಡ ನನ್ನಮ್ಮ ಪ್ರಾರಬ್ಧದ ಪರಿಷ್ಕರಣ ಕಾಲ ಕರ್ಮ ಧರ್ಮಗಳ ಸಂಕೀರ್ಣ ಲಕ್ಷ್ಮೀ ಸರಸ್ವತಿಯರ ಏಕೀಕರಣ ಕಾಲಭೈರವ ಸಂಶಯ ಬೇಡಮ್ಮ ಭಿನ್ನವಾದ ಸ್ವರ್ಗ ಮರ್ತ್ಯಗಳೆರಡು ಮೈ ಮರೆತು ಒಂದಾದಂತೆ ಪುಣ್ಯ ಭೂಮಿಯ ಜೀವ ನದಿಗಳೆರಡು ಪ್ರವಾಹದ ಬರದಲ್ಲಿ ಪರವಶದಿಂದ ಸಂಗಮವಾದಂತೆ ತಾಯಿ ಮಗಳಾದ ನೀವಿಬ್ಬರು ಯಾರು ಯಾರೆಂಬುದನ್ನರಿಯದೇನೆ ಒಬ್ಬರಿಗೊಬ್ಬರು ಅಪ್ಪಿಕೊಂಡಿರಿ ಸೀತೆ ಸೀತೆ ನನ್ನ ಮಗಳೇ ಮಂಡೋದರಿ ಮಂಡೋದರಿ ನನ್ನ ಹೆತ್ತಮ್ಮಳೆ ಪ್ರಚಂಡ ರಾವಣ ನನ್ನ ಜನ್ಮದಾತನೇ ಕರ್ಮ ಕಳೆಯುವ ತನಕ ಮರ್ಮ ಹೇಳಬಾರದೆಂದು ಸುಮ್ಮನಿದ್ದೆ ಅಪ್ರಿಯವಾಗಿದ್ದರೂ ಸತ್ಯವನ್ನೇ ಸ್ಪಷ್ಟಪಡಿಸಿದ್ದೇನೆ ನಂಬುವುದು ಬಿಡುವುದು ನಿಮ್ಮ ನಿಮ್ಮ ಇಷ್ಟ ಅಯ್ಯೋ ಅಯ್ಯಯ್ಯೋ ಕೈ ತಟ್ಟಿ ಕೇಕೆ ಹಾಕಿ ನಗೆ
ಹಿಂದಿನ ತಾಯ್ತನದ ಹಂಬಲದ ಹೊಂಬಾಲಿನ ದಿನಗಳನ್ನು ನೆನಪು ಮಾಡಿಕೊ. ಒಂದೇ ಒಂದು ಹೆಣ್ಣು ಸಂತಾನಕ್ಕಾಗಿ ಅಂದು 16 ಶುಕ್ರವಾರಗಳು ವ್ರತ ಮಾಡಿದೆ. ಹೋಮದ ಪೂರ್ಣಾಹುತಿಯ ಪೂಜೆಗೆಂದು 108 ಮಂದಿ ಮಹರ್ಷಿಗಳ ರಕ್ತವನ್ನು ಪ್ರಚಂಡ ರಾವಣನಿಂದ ತರಿಸಿ ಮಣ್ಣಿನ ಮಡಿಕೆಯಲ್ಲಿ ಮುಚ್ಚಿಟ್ಟುಕೊಂಡೆ. ನೆನಪಿದೆಯೇ? ನೆನಪಿದೆ, ಎಲ್ಲವೂ ನೆನಪಿದೆ. ಒಂದೆಡೆ ಮುಸ್ಸಂಜೆಯ ಮಂಗಳವಾರ ಮಹಾಲಕ್ಷ್ಮಿಯಲ್ಲಿ ಮೊಸರು ಬೇಡಿ ತಂದದ್ದು, ಮಹಾಕಾಳಿಯ ಮಹೋತಿ ಕುಂಡದಿಂದ ಶ್ರೀಗಂಧದ ಕೆಂಡಗಳನ್ನು ಕಾದು ತಂದದ್ದು, ಮಹಾ ಸರಸ್ವತಿಯಲ್ಲಿ ಉಪ್ಪಿನ ಸಾಲ ಬೇಡಿ ತಂದದ್ದು ನೆನಪಿದೆ ಮಹಾರಾಣಿ? ನೆನಪಿದೆ, ಎಲ್ಲವೂ ನೆನಪಿದೆ. ಆ ಮಗುವಿಗೆ ವೇದವತಿ ಎಂದು ಹೆಸರಿಟ್ಟು ಕರೆದದ್ದು ನೆನಪಿದೆ. ಅದೇ ರಾತ್ರಿ ತೊಟ್ಟಿಲು ತೂಗಿದ ಕೈಗಳು ವೇದವತಿಯನ್ನು ಪೆಟ್ಟಿಗೆಯಲ್ಲಿಟ್ಟು ಸಮುದ್ರಕ್ಕೆ ಬಿಸಾಡಿತು ನೆನಪಿದೆ ಅದೃಷ್ಟೇ? ಮನ್ನಿಸು ಕಾಲಭೈರವ, ಮನ್ನಿಸು. ಮೇಲ್ಗಣ್ಣು ಕುರುಡಾಗಿದ್ದರು ಕರುಳಿನ ಒಳಗಣ್ಣು ಕುರುಡಾಗಿಲ್ಲವಯ್ಯ. ಹೆಣ್ಣಾಗಿ ಮಕ್ಕಳನ್ನು ಪಡೆಯುವುದಕ್ಕಿಂತ ಬಂಜೆಯಾಗಿರುವುದೇ ಲೇಸು. ಮಹಾರಾಣಿ, ಈ ಮರ್ತ್ಯಲೋಕದಲ್ಲಿ ಮುಂದಾಗುವುದೆಲ್ಲ ಮಾನವರಿಗೆ ಮೊದಲೇ ಅರಿವಾಗುವಂತಿದ್ದರೆ ಜನಸಾಮಾನ್ಯರೆಲ್ಲ ಜನಾರ್ದನರಾಗಿ ಬಿಡುತ್ತಿದ್ದರು. ಆಗ ಕಷ್ಟ ನಷ್ಟದ ಇಳೆಬಾಳು, ಇಷ್ಟಾರ್ಥ ಸಿದ್ಧಿ ಐಷ್ಟೈಶ್ವರ್ಯದ ಅಮರಾವತಿ ಆಗಿ ಬಿಡುತ್ತಿತ್ತು. ಆಗ ಈ ಕಾಲನನ್ನು ಕಾಲ್ಕಸದಂತೆ ತಳ್ಳಿಬಿಡುತ್ತಿದ್ದರು. ಆದರೆ ಈಗ ಅನ್ಯಥಾ ಶರಣಂ ನಾಸ್ತಿ. ಈ ಕಾಲನ ತಾಳಕ್ಕೆ ತಕ್ಕಂತೆ ಇಡೀ ಸೃಷ್ಟಿ ಸಿಡಿದಾರ್ಪಿಸಬೇಕು. ಜೈ ಜಗದಾಧಿಮಾತ, ಜೈ ಜಗದಾಧಿಮಾತ, ಜೈ ಜಗದಾಧಿಮಾತ. ಸೀತೆ ಅಮ್ಮ, ಸೀತೆ ಅಮ್ಮ, ಸೀತೆ, 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 ನೀನೇ ತಾಯಿ, ನಾನೇ ಮಗಳೆಂದು ಭಾವಿಸು. ಈ ಹಣೆಯ ಕುಂಕುಮವನ್ನು ಅಳಿಸಬೇಡಮ್ಮ. ಈ ಮಾಂಗಲ್ಯ ದಾರದ ಮಣಿಗಂಟನ್ನು ಕಡಿಸಬೇಡ ತಾಯಿ. ಇದನ್ನು ಭಿಕ್ಷೆ ಎಂದಾದರೂ ಭಾವಿಸು. ಭಾಷೆ ಕೊಡು, ತೃಪ್ತಳಾಗಿ ಹೋಗುವೆನು. ಅಮ್ಮ, ಆಗಲಿ ತಾಯಿ, ನಾನು ನನ್ನ ಮಾಂಗಲ್ಯದ ಆಣೆಗೂ ಪ್ರಯತ್ನಿಸುತ್ತೇನೆ. ನೀನು ನಿಶ್ಚಿಂತಳಾಗಮ್ಮ. ಸೀತೆ ಅಮ್ಮ, ಸೀತೆ ಅಮ್ಮ, ಸೀತೆ ಅಮ್ಮ, ಅಮ್ಮ, Rama
ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಕ್ಷಸ ಮಾಯ ಬಾಧೆಯನ ಸಹಿಸೆ 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 ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ಜೀವನವೇ ಕಣ್ಣೀರ ಕಡಲಲಿ ಜನನ ಮರಣಗಳೆರಡೆ ಬಾಳ ಶೋಲೆ ಕಳೆದ ನೆನ್ನೆಗಳೆಲ್ಲ ಮುಡಿದೆಸೆದ ಭೂಮಾಲೆ ಬರುವ ನಾಳೆಗಳೆಲ್ಲ ಕಾರಂಜಿ ಮಡಿಮಾಲೆ ನಿತ್ಯ ನೂತನ ಮಧುರ ಸುಖ ಸ್ವಪ್ನಲಿ ಆಶಾ ನಿರಾಶೆಗಳೇ ಈ ಲೋಕಲಿ ಜೀವನವೇ ಕಣ್ಣೀರ ಕಡಲಲೆ
ಸೀತೆ, ಇಂದು ಕಾಮನ ಹುಣ್ಣಿಮೆ. ನಿನ್ನಂತ ಹೆಣ್ಣು ಕಣ್ತುಂಬ ನಗು ನಗುತ್ತಾ ಹಾಯಾಗಿರಬೇಕಾದ ಹೋಳಿ ಹಬ್ಬ. ಈ ಅಮೂಲ್ಯವಾದ ವಸ್ತ್ರಾಭರಣಗಳನ್ನು ಅಲಂಕರಿಸಿಕೊಂಡು ಕಾಮಕಾಮೇಶ್ವರಿಯಂತೆ ಆರಾಧಿಸು, ತ್ರಿಭುವನೇಶ್ವರಿಯಂತೆ ಅನುಗ್ರಹಿಸು, ತ್ರಿಪುರ ಸುಂದರಿಯಂತೆ ನನ್ನ ಆಸೆಯನ್ನೆಲ್ಲ ಈಡೇರಿಸು. ಪುನರಪಿ ಪುಡದಂತ ಮುಮುಕ್ಷವಾಗಿ ಸತ್ಯಂ ಶಿವಂ ಸುಂದರಂ ಎಂಬಲ್ಲಿಗೆ ನಡೆದೋಡಿ ಬಿಡುತ್ತೇನೆ. ಬೇಡ ರಾವಣ, ಬೇಡ. ಮುಗಿಲ ಮಲ್ಲಿಗೆಯ ಮಕರಂದಕ್ಕೆ ಮೋಹಿತನಾಗಬೇಡ. ನಿನ್ನ ಮೃತ್ಯುವನ್ನು ನೀನೆ ಆಹ್ವಾನಿಸಬೇಡ. ನಾನು ನಿನ್ನ ಮುದ್ದಿನ ಮಗಳು. ಸೀತೆ, ಮಗಳು ಮಗಳು ನನ್ನ ಮಹಾಸತಿ ಮಂಡೋದರಿಯ ಹಲವು ಹಂಬಲದ ಹೆಂಗುರುಳು. ಮಾಡಿಕೋ, ನಿನ್ನ ಮಹಾಸತಿ ಮಂಡೋದರಿ ದೇವಿಯ ತಾಯ್ತನದ ಹಂಬಲದ ಹೊಂಬಾಳಿನ ದಿನಗಳನ್ನು ನೆನಪು ಮಾಡಿಕೋ. ಒಂದೇ ಒಂದು ಹೆಣ್ಣು ಸಂತಾನಕ್ಕಾಗಿ ಅಂದು 108 ಮಂದಿ ಮಹರ್ಷಿಗಳ ರಕ್ತವನ್ನು ತಂದು ಪೂಜೆಯನ್ನು ಸಾಂಗವಾಗಿ ಪೂರೈಸಿದೆ. ಅದರ ಫಲವೇ ನಿನ್ನ ಮಹಾಸತಿ ಮಂಡೋದರಿ ದೇವಿಯ ಹಲವು ಹಂಬಲದ ಹೆಂಗರುಳು ಈ ವೇದವತಿ. ಆದರೀಗ ವೇದವತಿ ಜಾತಾ ಸೀತಾ, ವೇದವತಿ ಜಾತಾ ಸೀತಾ, ವೇದವತಿ ಜಾತಾ ಸೀತಾ. ಪ್ರಾಜ್ಞರಲ್ಲಿ ಪ್ರಾಜ್ಞನಾಗಿ ಅಗ್ರರಲ್ಲಿ ಅಗ್ರಗಣ್ಯರಾಗುವಂತಾಯ್ತಲ್ಲ. ಹೀಗೇನು ಮಾಡಲಿ? ವಿಧಿ, ಗುರು, ದೈವ ಎಲ್ಲರೆದುರು ಏನೇನೋ ಎಣಿಸಿ ಏನೇನೋ ಗುಣಿಸಿ ಕೊನೆಗೆ ಏನೋ ಆಗಿಬಿಟ್ಟಿನಲ್ಲ. ಸಪ್ತ ಸಮುದ್ರಗಳು ಉಚ್ಚೆದ್ದು ಉಕ್ಕೇರಿ ನನ್ನ ಈ ಪಾಪಿಷ್ಟ ಜನ್ಮವನ್ನು ತೊಳೆದರೂ ಪಾವನವಾದೀತೆ. ಸಪ್ತ ಕೋಟಿ ಮಂತ್ರಗಳು ಏಕೀರ್ಭವಿಸಿ ನನ್ನ ಹೃದಯ ವೀಣೆಯೊಡನೆ ತಾಳವಾಡಿದರೂ ಕರಗೀತೆ. ಸ್ವಯಂ ಸಪ್ತ ಮಾತೃಕೆಯರೇ ನನ್ನನ್ನು ತಮ್ಮ ಒಡಲಲ್ಲಿ ಮುಚ್ಚಿಟ್ಟು ಮುದ್ದಿಸಿ ಉದ್ಧಾರ ಮಾಡಲು ಬದ್ಧ ಕಂಕಣರಾದರು. ನನ್ನೀ ಪರನಾರಿ ಚೋರದ ಅಲ್ಪಾಪರಾಧ ಪಾಪಾಲೇಶವು ಕವಡೆ ಎಷ್ಟಾದರೂ ಸವತಿ. ಇಲ್ಲ ಇಲ್ಲ, 7 ಜನ್ಮಕ್ಕಲ್ಲ, ಈ 7 ಕೋಟಿ ಕಲ್ಪಾಂತರಕ್ಕಾಗಿ ನಾನು ಪಡೆದುಕೊಂಡಿರುವ ಪರನಾರಿ ಚೋರ ಎಂಬ ಬಿರುದು ಮರೆಯಲಾಗದ ಕೃತಿ, ಮುಗಿಸಲಾಗದ ಕಾವ್ಯ, ಅಳಿಸಲಾಗದ ಇತಿಹಾಸ. ತಂದೆ, ನೀವು ನಿಜವಾಗಿಯೂ ನೊಂದಿರುವುದೇ ಆದರೆ ಲೋಕೋತ್ತಮನಾದ ಶ್ರೀರಾಮಚಂದ್ರನ ಬಳಿ ಕ್ಷಮೆ ಯಾಚಿಸು ನಡೆ. ಮಗಳೇ, ತಪ್ಪು ತಪ್ಪು. ನನ್ನ ನಾಲಿಗೆ ಜೊಲ್ಲಿನಲ್ಲಿ ಮಗಳನ್ನು ಮಗಳೇ ಎಂದು ಕರೆಯುವ ವಾತ್ಸಲ್ಯದ ರಸವಿಲ್ಲ. ಸೀತೆ, ಹೆಣ್ಣು ಕೊಟ್ಟ ಮಾವನ ಮನಸ್ಸನ್ನಾಗಲಿ ಕಣ್ಣು ಕೊಟ್ಟ ದೈವದ ಮೂಲವನ್ನಾಗಲಿ ನಿಜವೆಂದು ನಂಬಿ ನಡೆಯುವ ಜಾಣರಿದ್ದಾರೆಯೇ? ನನ್ನ ಸ್ವಾಮಿ ಧರ್ಮಗಳನ್ನು, ನ್ಯಾಯ ನೀತಿಯನ್ನು ಪರಿಶೀಲಿಸುವ ಪರಮ ಪುರುಷ. ಪರಮ ಪುರುಷನಲ್ಲದೆ ಪರಮಾತ್ಮನವನಾದರೂ ನನ್ನ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡಬಲ್ಲೆನೆ ವಿನಃ ನಾನು ಪಾಪಿಷ್ಟನೆಲ್ಲವೆಂದು ಈ ಪ್ರಪಂಚದ ಬಾಯಿ ಮುಚ್ಚಿಸಲಾರ. ಸೀತೆ, ಈ ಪಂಚಭೂತಾವೃತ ಪ್ರಪಂಚದಲ್ಲಿ ನನ್ನಂತೆ ಪ್ರತಿಯೊಬ್ಬರು ತಮ್ಮ ತಮ್ಮ ಮಹಾಪಾತ್ರಗಳನ್ನು ಸೋಲದೆ ಅಭಿನಯಿಸಿ ಬಂದಿರುವ ಪ್ರಬುದ್ಧರೇ, ಪರಂತು ಯಾರೇನು ಬಿರುಗಳಲ್ಲ. ಮೇಲಾಗಿ ದೈವ ಶಕ್ತಿಯನ್ನೇ ಗಣಗಳೆಯನ್ನು ನಡಗಿಸಬಲ್ಲ ಈ ಬ್ರಾಹ್ಮಣನಾಗಲಿ ಇವನ ಬ್ರಾಹ್ಮಣತ್ವನಾಗಲಿ ಏರುಪೇರಾದಾಗ ಬಾ ಎಂದು ಕ್ಷಮಿಸಿ ರಕ್ಷಿಸುವ ಶಕ್ತಿ ಆ ಕಾಣದ ಕೈ ಆದಿಶಕ್ತಿಯೊಬ್ಬಳಿಗೆ ಸಾಧ್ಯವೇ ಹೊರತು ಹರಿಹರ ಬ್ರಹ್ಮಾದಿಗಳಿಗೂ ಸಾಧ್ಯವಿಲ್ಲ. ಆ ತಾಯಿ ದೇವಿಯೇ ನಾನೆಂದು ತಿಳಿದು ನನ್ನನ್ನು ಲೋಕೋತ್ತಮನಾದ ಶ್ರೀರಾಮಚಂದ್ರನ ಬಳಿ ಒಪ್ಪಿಸಿ ಬಿಡು ನಡೆ. ಒಂದು ವೇಳೆ ನನ್ನ ಸ್ವಾಮಿಯು ನಿನ್ನನ್ನು ಕ್ಷಮಿಸಿ ರಕ್ಷಿಸದಿದ್ದರೆ ನಾನು ನನ್ನ ಮಾಂಗಲ್ಯದ ಹಣೆಗೂ ನಿನ್ನನ್ನು ರಕ್ಷಿಸಿಕೊಳ್ಳುತ್ತೇನೆ. ಸೀತೆ, ನೀನು ನನ್ನನ್ನು ರಕ್ಷಿಸಿ ಉಳಿಸಿಕೊಳ್ಳುವೆಯಾ? ನನ್ನನ್ನು ರಕ್ಷಿಸುವ ಮುನ್ನ ನಿನ್ನ ಪ್ರಾಣ ರಕ್ಷಣೆಗಾಗಿ ಏನಾದರೂ ಉಪಾಯ ಹುಡುಕಿ. ನನ್ನನ್ನು ರಕ್ಷಿಸುತ್ತಾಳಂತೆ ನನ್ನ ಮೃತ್ಯು.
ನಾನು ಮಗಳಾಗಿ ಬಾ ಎಂದು ಬಯಸಿದರೆ ನನ್ನ ಮೃತ್ಯುವಾಗಿ ಬಂದು ನನ್ನ ಮನೋನಂಬಿಕೆಯನ್ನು ಕೆಡಿಸಿಬಿಟ್ಟೆ. ಮಾ ಬ್ರಾಹ್ಮಣನಾಗಿದ್ದ ನನ್ನನ್ನು ಮಾ ರಾಕ್ಷಸನಿಸಿಬಿಟ್ಟೆ. ಮಾ ಪ್ರಚಂಡನಾಗಿದ್ದ ನನ್ನನ್ನು ಪಾಷಂಡಿಯರಿಸಿಬಿಟ್ಟೆ. ನನ್ನ ಕುಲಕೋಟೆ ರಕ್ತಸ್ಥಾನದ ಪಾಪಾಚಾರದ ಧೂಳು ತುಂಬಿಕೊಂಡಿರುವ ಭೂಮಾತೆಯ ತಲೆ ಕೂದಲನ್ನು ತೊಳೆದು ಷೋಡಶ ಕಲ ಪ್ರಪೂರ್ಣಿ ಎಂದು ಕೀರ್ತಿಯಾಗಲು ತಲೆ ಬಿರಿದಾಯಿತುಕೊಂಡಿರುವ ಹೆಮ್ಮಾರೆ, ನೀನು ನನ್ನನ್ನು ರಕ್ಷಿಸಿ ಕ್ಷಮಿಸಿ ಉಳಿಸಿಕೊಳ್ಳುವೆಯಾ? ಜಾನಕಿ, ನಾನು ಜಗಜ್ಜಾಲನಾದ ಮಹಾಬ್ರಾಹ್ಮಣ, ಸೃಷ್ಟಿಗೆ ಪ್ರತಿಸೃಷ್ಟಿ, ದೈವಕ್ಕೆ ಪ್ರತಿದೈವ. ಇದೇ ನನ್ನ ಬ್ರಾಹ್ಮಣ್ಯದ ಗುರಿ. ನೀನು ಬ್ರಾಹ್ಮಣನಲ್ಲ, ಕೇವಲ ಆ ವೇಷದಲ್ಲಿರುವ ನರಿ. ಸೀತೆ, ನಾನಿಂದು ಕೇವಲ ಮೋಹನ ಪರಶನಾಗಿ ಅಲ್ಲ, ಸತ್ಯಕ್ಕೆ ಕಟ್ಟು ಬಿದ್ದು ಸ್ಥಾನ ವಹಿಸಿದ್ದೇನೆಂದು ಈ ಆರಿಸಿ ಹೂಂಕರಿಸಬೇಡ. ನಾನು ತಿಳಿದಿದ್ದರೆ ತಿಂದುಂಡ ಬ್ರಾಹ್ಮಣ, ಉಳಿದಿದ್ದರೆ ಮಹಾರಾಕ್ಷಸ. ಭೂಮಿ ಪುಡಿದೊಡೆದು ಪ್ರಳಯ ಪುತ್ಕಾರವಾಗಲಿ, ಆಕಾಶವೇ ಸಿಡಿಲೊಡೆದು ಸೂರ್ಯ ಚಂದ್ರನ ಮಹಾರಾಯವಾಗಲಿ, ಶತಕೋಟಿ ಭದ್ರಕಾಳಿಯರು ರುದ್ರರಾಮರು ಒಂದಾಗಿ ಎದುರಾಗಲಿ, ಅಂಜುವುದಿಲ್ಲ, ಅಳುಕುವುದಿಲ್ಲ. ನನ್ನ ಆತ್ಮ ಬಯಸಿದನು, ನನ್ನ ಆತ್ಮ ಬಯಸಿದನು ನನ್ನ ಮಹಾಸತಿ ಮಂಡೋದರಿಯ ಮಾಂಗಲ್ಯ ದಾಣೆಗೂ ಮಾಡಿಯೇ ಮಾಡುತ್ತೇನೆ. ನಾನೇನು ಮಾಡಬಲ್ಲೆ? ಸೀತೆ, ಇನ್ನು ಮುಂಬರುವ 48 ಮಹಾರಾತ್ರಿ ಮಹಾಪೂಜೆಯೆಂದು ಕೈಗೊಳ್ಳುತ್ತೇನೆ. ನನಗೂ ನನ್ನನ್ನು ನಂಬಿದ ಸಮಸ್ತ ದಾನ ಕುಲಕೋಟಿಗೂ ಎಂದಿಗೂ ಮರಳಬಾರದಂತಹ ಒಂದು ಮಹಾಪ್ರಸಾದವನ್ನೇ ಪಡೆಯುತ್ತೇನೆ. ಆ ಕಾಲದಲ್ಲಿ ನನ್ನ ಕುಲಜಳು ಪರಿಶುದ್ಧಳಾದ ನಿನ್ನ ಹೆತ್ತಮ್ಮನಿಂದಲೇ ನಿನ್ನನ್ನು ಬಲಿಕೊಟ್ಟು ಎಲ್ಲಕ್ಕೂ ಮೂಲವಾದ ಆದಿಶಕ್ತಿಯನ್ನು ಮಹಾ ಪ್ರತ್ಯಕ್ಷ ಮಾಡಿಕೊಳ್ಳುತ್ತೇನೆ. ಅಮ್ಮ, ಯಾರ ಬಲಿ ಯಾರು ಕೊಡತಕ್ಕವರು? 48 ದಿನಗಳಲ್ಲಿ ನನ್ನದೇ ಬಲಿ. ನನಗೆ ಜನ್ಮವಿಟ್ಟ ಪ್ರಚಂಡ ರಾವಣದಿಂದಲೇ ನನ್ನ ಬಲಿ. ಅಮ್ಮ, ನೀನು ಅಮ್ಮ ಶಾಂಭವಿಯೇ, ಸಾವಿತ್ರಿ, ಗಾಯತ್ರಿ ಅಲ್ಲ, ಅಲ್ಲ, ಕೇವಲ ಕಾಡು ಕಲ್ಲಿನಿಂದ ಮಾಡಿರುವ ಕಲ್ಲಿನ ಬೊಂಬೆ ನೀನು. ಕಾಡು ಕಲ್ಲಿನ ಬೊಂಬೆ ನೀ ಮಹಾಕಾಳಿಯೇ, ಕಾಡು ಕಲ್ಲಿನ ಬೊಂಬೆ ನೀ ಮಹಾಕಾಳಿಯೇ, ತಡವಿಲ್ಲದೆ ತೆಗೆದುಕೋ ತಲೆ ಎಳೆಯ ತಾಯೇ, ತಲೆ ಎಳೆಯ ತಾಯೇ, ತಲೆ ಎಳೆಯ ತಾಯೇ. ತಡೆ ತಡೆ ತಡೆಯಮ್ಮ, ತಡೆ ತಡೆಯಮ್ಮ, ಆತ್ಮವಧೆ ಹೇಳಿತನ ದುಡುಕದಿರು ಬೇಡುವೆನು ಶ್ರೀರಾಮನಾಣೆ, ರಾಮನಾಣೆ, ಶ್ರೀರಾಮನಾಣೆ. ರಕ್ಕಸರ ಪಾಳಿಯದಿ ರಾಮನಾಮವ ನುಡಿವ, ರಕ್ಕಸರ ಪಾಳಿಯದಿ ರಾಮನಾಮವ ನುಡಿವ, ನಿನಧಾರೋ ಧನ್ಯ, ನಿನಧಾರೋ ಧನ್ಯ, ಸಂಪನ್ನ ಮಾನ್ಯ. ಅಂಜನಾ ಸಂಜಾತ ಆಂಜನೇಯನೆ ನಾನು, ಅಂಜನಾ ಸಂಜಾತ ಆಂಜನೇಯನೆ ನಾನು, ನಿಮ್ಮರಸ ಶ್ರೀರಾಮ ಭಂಟನಮ್ಮ, ರಾಮ ಭಂಟನಮ್ಮ. ಆ
ಭಕ್ತ ಭೂತ ಶ್ರೀರಾಮದೂತ ಹನುಮಂತ ಮಾತಾ 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 ಆಂಜನೇಯ, ನನ್ನ ಸ್ವಾಮಿಯು ಕುಶಲದಿಂದಿರವರೇನಪ್ಪ? ತಮ್ಮ ವಿರಹ ವೇದನೆಯಿಂದಲೇ ಶೋಕ ಪಡುತ್ತಿರುವ ಆ ಲೋಕೋತ್ತಮನ ಕುಶಲವನ್ನು ಈ ಮರ್ಕಟ ಮಾತ್ರನಾದ ನಾನು ಏನೆಂದು ವರ್ಣಿಸಲಿ ತಾಯಿ? ತಪನ ಕುಲದೀಪ ಶ್ರೀರಾಮಚಂದ್ರಮು ವಿಪಿನಲತೆಯೊಂದ ತಾನಪ್ಪಿ ಸತತೋ ಮತ್ಪ್ರಾಣನಾಯಕಿ ಜಾನಕಿ ಜಾನಕಿ ಹೃದಯ ಸಖಿಯನು ತೋ ಆಹಾರ ನಿದ್ರೆಗಳೆಲ್ಲವಂ ತೊರೆದು ಮೋಹಾತಿ ಮೋಹದಿ ಸೀತೆ 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 ಎಂದು ಸಹಜಾತ ಲಕ್ಷ್ಮಣನೊಡನಿರ್ಪ ಎನ್ನಪ್ಪ ನರಸಿಂಹರಾಮ ರಾಮ ನರಸಿಂಹರಾದರೇನು, ಯಾರಾದರೇನು, ನನ್ನ ಕೈ ಹಿಡಿದ ಮೇಲೆಲ್ಲವೇ ಹನುಮ ಅವರಿಗೆ ನಾನಾ ವಿಧವಾದ ಕಷ್ಟ ನಷ್ಟಗಳು ಸಂಭವಿಸಿದ್ದು. ಅನ್ಯತಾ ಭಾವಿಸಬೇಡ. ಈ ಕಾಡನಾಡಿನ ಜನಗಳು ಕ್ಷಣಕ್ಕೊಂದು ಕಾಮರೂಪ ಧರಿಸಿ ನನ್ನನ್ನು ಕಾಡುತ್ತಿದ್ದಾರೆ. ಮಾಯಾವಿಗಳ ಮಧ್ಯದಲ್ಲಿರುವ ಪ್ರತಿಯೊಬ್ಬರಿಗೂ ಅದು ಸಹಜವಾದ ಸ್ವಭಾವ ತಾನೇನಮ್ಮ. ಅದಕ್ಕೆ ಅದಕ್ಕೆ ಆಂಜನೇಯ, ನೀನು ನಿಜವಾಗಿಯೂ ಶ್ರೀರಾಮನ ಭಂಡನೇನಪ್ಪ? ಸಂದೇಹ ಪಡುವೆಯಾ ತಾಯಿ? ಸಂದೇಹ ಬೇಡಮ್ಮ ಈ ದಾಸನಲ್ಲಿ ಕುರುಹುಪೇಳಿದ ರಾಮ ಕಿವಿ ಮಾತಿನಲ್ಲಿ. ಸಂದೇಹ ಬೇಡಮ್ಮ ಈ ದಾಸನಲ್ಲಿ ಕುರುಹುಪೇಳಿದ ರಾಮ ಕಿವಿ ಮಾತಿನಲ್ಲಿ. ಫಾಲನೇತ್ರದ ಮಚ್ಚೆ ನಡುನತ್ತಿಯಲ್ಲಿ ನೀಲವರ್ಣದ ಹಚ್ಚೆ ಎಡಗಲ್ಲದಲ್ಲಿ ಪೂರ್ವ ಪಾದದ ಹಚ್ಚೆ ಹೃದಯಾಬ್ಜದಲ್ಲಿ ಕಾಮನಂಬಿನ ಮಚ್ಚೆ ಕುಡಿ ನೋಟದಲ್ಲಿ ಮರ್ಮವಾಗಿ ಹೋದಂತೆ ಮತ್ತೆರಡು ಮಚ್ಚೆ ಒಲವಿನೊಳಮೈ ಅಂದದಾನಂದದಲ್ಲಿ ವೈಜಯಂತಿಯ ರೇಖೆ ಒಳನಾಭಿಯಲ್ಲಿ ತಾವರೆಯ ಧಳರೇಖೆ ನಿಡುಜಂಗೆಯಲ್ಲಿ ವನಜ ರೇಖೆಗಳೇಳು ಅಂಗೈನಲ್ಲಿ ಮತ್ಸ್ಯಲಾಂಛನ ಒಂದು ಮುಂಗೈನಲ್ಲಿ ಪದ್ಮರೇಖೆಗಳೆಂಟು ಪಾದದಡಿಯಲ್ಲಿ ಚಾಮರದ ಚಿಹ್ನೆತ ವಾಮಾಂಗ್ರಿತಳದಲ್ಲಿ ಇದೇನು ಸತ್ಯವೋ ಅಸತ್ಯವೋ ನಾನರಿಯೇ ಮಾಚದೆ ಪೇಳಮ್ಮ ಶ್ರೀಕಲ್ಪವಲ್ಲಿ ಸಂದೇಹ ಬೇಡಮ್ಮ ಈ ದಾಸನಲ್ಲಿ.
ಅಮ್ಮ, ಇರುವವರಿಗೆಲ್ಲ ಕಿರಿಯನಾಗಿ ಮುಂದೆ ಬರುವವರಿಗೆಲ್ಲ ಮಾತ್ರ ಹಿರಿಯನಾಗಿ ಹೀಗೇ ಇರಬೇಕೆಂದು ಬ್ರಹ್ಮಚರ್ಯಾಶ್ರಮದಲ್ಲಿದ್ದೆನಮ್ಮ. ಹಾಗಾದರೆ ನನ್ನ ಪತಿ ಶ್ರೀರಾಮಚಂದ್ರರಿಗೂ ನಿನಗೂ ಸ್ನೇಹ ಬೆಳೆದ ಬಗೆ ಹೇಗೆ? ಅಮ್ಮ, ತಮ್ಮ ನೆರೆಸುತ್ತ ಶ್ರೀರಾಮ ಲಕ್ಷ್ಮಣರು ತುಂಗಭದ್ರಾ ನಾಡಿನ ಋಷ್ಯಮೂಕ ಪರ್ವತ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ಬೆಟ್ಟದಾಕಾರವಾಗಿ ಮಲಗಿದ್ದ ಕಬಂಧನೆಂಬ ರಾಕ್ಷಸನ ಮೇಲೆ ಬೆಟ್ಟವೆಂಬ ಭ್ರಾಂತಿಯಿಂದಲೇ ಎತ್ತುತ್ತಿದ್ದರಮ್ಮ. ಆಗ ನನ್ನೊಡೆಯ ಸುಗ್ರೀವ ರಾಜೇಂದ್ರನ ಆಜ್ಞೆಯಂತೆ ಆ ಕಬಂಧ ರಾಕ್ಷಸನ ರಹಸ್ಯವನ್ನು ನಾನೇ ತಿಳಿಸಿದೆನಮ್ಮ. ಆ ಕ್ಷಣವೇ ಆ ಪುರುಷೋತ್ತಮನು ತನ್ನ ಒಂದೇ ಒಂದು ಬಾಣದಿಂದ ಆ ಕಬಂಧ ರಾಕ್ಷಸನನ್ನು ಸಂಹರಿಸಿ ಬಿಟ್ಟರಮ್ಮ. ಅಮ್ಮ, ದಂಡಕಾರಣ್ಯದಲ್ಲಿದ್ದ ಕೋಟಿ ಕೋಟಿ ದುರ್ದೈತ್ಯರನ್ನೆಲ್ಲ ಶಿಕ್ಷಿಸಿ ಜನಪ್ರಿಯ ಜನನಾಯಕರಾಗಿ ಬಿಟ್ಟರಮ್ಮ. ಅಂದಿನಿಂದ ಆ ರಾಮನಿಗೂ ಈ ಹನುಮನಿಗೂ ದಿನಕ್ಕೂ ಕ್ಷಣಕ್ಕೂ ನಿಕಟವಾದ ಸ್ನೇಹ ಬೆಳೆಯಲಾರಂಭಿತಮ್ಮ. ಅಮ್ಮ, ಒಟ್ಟಿನಲ್ಲಿ ಹೆಮ್ಮೆಯಿಂದ ಹೇಳುವುದಾದರೆ ಕಾವೇರಿ ನಾಡಿನ ಹಳ್ಳಿಯ ಮನೆ ಮಕ್ಕಳೆಲ್ಲ ರಾಮನ ಬಂಟ ಹನುಮಂತ ಎಂದು ಹಗಲಿರುಳು ಹಾಡುತ್ತಿರುತ್ತಾರಮ್ಮ. ಬಹಳ ಸಂತೋಷ ಆಂಜನೇಯ. ಈ ಶತಯೋಜನ ವಿಸ್ತಾರವಾದ ಕಡಲ ಒಡಲನ್ನು ಹೇಗೆ ದಾಟಿ ಬಂದೆ? ಪರೀಕ್ಷಿಸುವೆಯಾ ತಾಯಿ? ಪರೀಕ್ಷಿಸಿದರಲ್ಲವೇ ಹನುಮ ಫಲಿತಾಂಶ ತಿಳಿಯುವುದು? ಅಮ್ಮ, ನನ್ನಂತೆ ಗುಡ್ಡಗಾಡಿನಲ್ಲಿ ಬೆಳೆದು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿದ್ದ ಆ ಅಗಸ್ತ್ಯ ಮುನಿಯು ಸಪ್ತ ಸಾಗರವನ್ನು ಹೇಗೆ ಏಕಾಪೋಷಣ ಮಾಡಿದರಮ್ಮ? ಸತತ ಸಾಧನೆ ಎಂಬ ಕ್ರಿಯಾಸಿದ್ಧಿ. ಅದೇ ಕ್ರಿಯಾಸಿದ್ಧಿ ಎಂಬ ಮಹಾವಿದ್ಯೆಯಿಂದಲೇ ಈ ನಿಮ್ಮ ಹನುಮ ಧ್ಯಾನ ಮನನಾದಿ ಸಾಂಖ್ಯಾಯೋಗಗಳನ್ನು, ಶ್ವಾಸ ಬಂಧನಾದಿ ಸಪ್ತ ಹಠಯೋಗಗಳನ್ನು ಕಲಿತಿರುವನಮ್ಮ. ಅಮ್ಮ, ನಿಮ್ಮ ರಮಣನ ನಾಮಸ್ಮರಣೆ ಮಾತ್ರದಿಂದಲೇ ತೆಂಕಣ ಕಡಲನ್ನು ಕಾಲುವೆಯೋಪಾದಿಯಲ್ಲಿ ದಾಟಿ ಬಂದೆನಮ್ಮ. ಆಂಜನೇಯ, ಈ ಘನತರವಾದ ವಿದ್ಯೆಗಳನ್ನು ನೀನು ಯಾರಿಂದ ಕಲಿತೆ? ಮಾತೃದೇವೋ ಭವ ಎಂಬ ವೇದವಾಣಿಯ ಆಧಾರದ ಮೇಲೆ ಅಚಲವಾದ ನಂಬಿಕೆಯನ್ನಿಟ್ಟು ಎಲ್ಲವನ್ನೂ ನನ್ನ ಹೆತ್ತಮ್ಮಳಿಂದಲೇ ಕಲಿತೆನಮ್ಮ. ಅಮ್ಮ, ಈ ಜಗತ್ತಿನಲ್ಲಿ ತಾಯಿಗಿಂತ ಮಿಗಿಲಾದ ಗುರು ದೈವ ಬೇರೊಂದಿಲ್ಲವೆಂಬುದೇ ನನ್ನ ಭಾವನೆಯಮ್ಮ. ಸತ್ಯ ಆಂಜನೇಯ, ಸತ್ಯ. ಹಾಗಾದರೆ ನನ್ನ ಪತಿ ಶ್ರೀರಾಮಚಂದ್ರರಿಂದ ನೀನು ಕಲಿತ ವಿದ್ಯೆ ಯಾವುದು? ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ ಭ್ರಾತಾ ರಾಮೋ ಮತ್ಸಕಾರಾಗವೇಶಃ ಸರ್ವಸ್ವಂ ಮೇ ರಾಮಚಂದ್ರ ದಯಾಳು ನಾಣ್ಯಂ ದೈವಂ ನೈವ ಜಾನೇ ನ ಜಾನೇ. ಅಮ್ಮ, ತಾವಿನ್ನು ಈ ಕಾಡು ನಾಡಿನ ಕಪಿಯನ್ನು ಪರೀಕ್ಷಿಸುವುದೇ ಆದರೆ ಮನಸ ಒಪ್ಪಿದಲ್ಲಿ ಅನ್ಯತಾ ಭಾವಿಸದೆ ನನ್ನೇ ಭುಜದ ಮೇಲೆ ಕುಳಿತುಕೊಳ್ಳಿ. ಕ್ಷಣಾರ್ಧದಲ್ಲೇ ನಿಮ್ಮನ್ನು ಸಾಕ್ಷಾತ್ ಶ್ರೀರಾಮಚಂದ್ರನ ಬಳಿಗೆ ಕರೆದೊಯ್ದು ಬಿಡುವೆನು. ಮಾಯಾವಿ ರಾವಣ, ಅಮ್ಮ ಎಂದು ಅತಿವಿನಯದಿಂದ ಮತ್ತೆಲ್ಲಿಗಾದರೂ ಕರೆದೊಯ್ದು ಕಾಣಿಸಲೇಬೇಕೆಂದು ಕಪಿರೂಪ ತಾಳಿ ಬಂದಿರುವೆಯಾ ಪಾಪಿ? ಇಲ್ಲಮ್ಮ, ಇಲ್ಲ, ಈತ ಕೇಳಿಗ ರಾವಣನಲ್ಲ, ಕೋಡಗ ಹನುಮಂತನೆಂದು ನಂಬು ತಾಯಿ. ನಂಬುವುದಿಲ್ಲ, ಹೊರಟು ಹೋಗು. ಅಯ್ಯೋ, ಈಗೇನು ಮಾಡಲಿ? ಚಪಲತರವಾದ ಕಪಿಬುದ್ಧಿಯಿಂದ ಮಾತಿಗೆ ನನ್ನಲ್ಲುಂಟಾಗಿದ್ದ ನಂಬಿಕೆಯನ್ನೆಲ್ಲ ಕಳೆದುಕೊಂಡು ಬಿಟ್ಟನಲ್ಲ. ಈಗೇನು ಮಾಡಲಿ? ರಾಮಚಂದ್ರ ದೇವ, ರಘುವೀರ, ಪುರುಷೋತ್ತಮ, ನಿನ್ನ ನಿಜ ಮೂರ್ತಿಮಂತ ಸ್ವರೂಪವನ್ನಾದರೂ ಈ ಹನುಮಂತರ ದೇಹದಲ್ಲಿ ನಿಲ್ಲಿಸು ದೇವ, ನಿಲ್ಲಿಸು. ಎದೆ ಬಗೆದಾದರೂ ಸೈ ಮಾತೆ ನನ್ನನ್ನು ನಂಬುವಂತೆ ಮಾಡಿ ನನ್ನೇ
ಧೂತ ಲಕ್ಷಣವನ್ನು ನಿತ್ಯ ಸತ್ಯವನ್ನಾಗಿಸುತ್ತೇನೆ, ನಿತ್ಯ ಸತ್ಯವನ್ನಾಗಿಸುತ್ತೇನೆ. ಇಲ್ಲ ಇಲ್ಲ, ಎದೆ ಮುಗಿದುಕೊಂಡರಲ್ಲ, ತಲೆ ಹೊಡೆದುಕೊಂಡರಲ್ಲ, ಮತ್ತೆ ಹಿಂತಿರುಗಿ ಹೋಗಿ ಸಾಕ್ಷಾತ್ ಶ್ರೀರಾಮಚಂದ್ರನನ್ನೇ ಇಲ್ಲಿ ಕರೆತಂದು ನಿಲ್ಲಿಸಿದರು. ಇವೆಲ್ಲವೂ ಹಾವಾಡಿಗನ ಮೋಡಿ ಎಂದು ಮೂದಲಿಸಿ ಬಿಡುತ್ತಾಳೆ ಮಾತೆ, ಮೂದಲಿಸಿ ಬಿಡುತ್ತಾಳೆ. ಹೀಗೇನು ಮಾಡಲಿ, ಹೀಗೇನು ಮಾಡಲಿ, ಹೀಗೇನು ಮಾಡ ಮಾತಿಗೆ ಅರ್ಪಿಸಲೆಂದೇ ಸಾಕ್ಷಾತ್ ಶ್ರೀರಾಮಚಂದ್ರನನ್ನು ಈ ಚೂಡಾಮಣಿಯನ್ನು ಅರ್ಪಿಸಿದರಲ್ಲ. ರಾಮಚಂದ್ರ ದೇವ, ಅಮ್ಮ ಅಮ್ಮ, ಏನದು? ಮುದ್ರಿಕೆ ಅಮ್ಮ. ಅದೇನು ಮಾಯಾ ಮುದ್ರಿಕೆ? ಮಾಯಾ ಮುದ್ರಿಕೆ ಅಲ್ಲಮ್ಮ, ಶ್ರೀರಾಮ ಘನ ಮುದ್ರಿಕೆ. ಶ್ರೀರಾಮ ಘನ ಮುದ್ರಿಕೆ? ತಾಯಿಲಿ ನೋಡೋಣ. ಅಮ್ಮ, ಈ ಮುದ್ರಿಕೆಯನ್ನು ನೋಡಿದ ಮೇಲಾದರೂ ಈತ ಕೇಡಿಗ ರಾವಣನಲ್ಲ, ಕೋಡಗ ಹನುಮಂತನೆಂದು ನಂಬುವೆಯಾ ತಾಯಿ? ನಂಬುವೇನು, ಕೊಡು. ಕೊಡು ಎಂದ ಮಾತ್ರಕ್ಕೆ ಕೊಟ್ಟು ಬಿಡುವ ಮಂಗಣ್ಣನಲ್ಲಮ್ಮ ಈ ನಿಮ್ಮ ಹನುಮ. ಮತ್ತೇನೆನ್ನಬೇಕು? ಹೆತ್ತ ತಾಯಿಯು ತನ್ನ ಮಗುವನ್ನು ಮಮತೆಯಿಂದ ಕರೆಯುವ ಹಾಗೆ ಈ ಮಂಗನನ್ನು ಮಗು ಮಾರುತಿ, ಮಗು ಮಾರುತಿ ಎಂದು ಕರೆಯಬೇಕಮ್ಮ. ಆಗಲಿ, ಮಗು ಮಾರುತಿ, ಕಂದ ಕೊಡೋ. ಧನ್ಯನಾದೆನು ಈ ಭುವನದೊಳಗೆ, ಎನಗಿನ್ನು ಸಮರಾರು ಈರೇಳು ಲೋಕದೊಳಗೆ. ಅನುಮಾನ ದುಮ್ಮಾನ, ಅನುಮಾನ ದುಮ್ಮಾನ ಇನ್ನದೇ ಅನುವಿಂದ ಸ್ವೀಕರಿಪುದು ಶ್ರೀರಾಮಘನ ಮುದ್ರಿಕೆ, ರಾಮಘನ ಮುದ್ರಿಕೆ. ಶ್ರೀರಾಮಚಂದ್ರ, ಪ್ರಿಯ ರಾಮ ಭಕ್ತ ಪ್ರಿಯತಾತ್ಮನ, ಪ್ರಿಯ ರಾಮ ಭಕ್ತ ಪ್ರಿಯತಾತ್ಮನ, ಪ್ರಿಯ ರಾಮ ಭಕ್ತ ಪ್ರಿಯತಾತ್ಮನ, ಪ್ರಿಯ ರಾಮ ಭಕ್ತ ಪ್ರಿಯತಾತ್ಮನ, ಚಿರಂಜೀವಿಯಾಗು ಚಿರಕಾಯನ, ಚಿರಂಜೀವಿಯಾಗು ಚಿರಕಾಯನ, ವಾಯುನಂದನ ಶ್ರೇಯೋ ವಾಯು ಬಾಳೆ, ವಾಯುನಂದನ ಅಮ್ಮ, ಶ್ರೀರಾಮಚಂದ್ರನಿಗೆ ಅರ್ಪಿಸಲು ತಮ್ಮಲ್ಲಿರುವ ಯಾವುದಾದರೂ ಅಭಿಜ್ಞಾನ ವಸ್ತುವನ್ನು ದಯಪಾಲಿಸಿ ತಾಯಿ. ಹಾ, ಮರೆತಿದ್ದೆ. ತೆಗೆದುಕೋ ಈ ಚೂಡಾರತ್ನವನ್ನು. ಇದನ್ನು ನನ್ನ ಪತಿ ಶ್ರೀರಾಮಚಂದ್ರರಿಗೆ ಅರ್ಪಿಸಿ. ಅಮ್ಮ, ಶ್ರೀರಾಮಚಂದ್ರರಿಗೆ ಏನೆಂದು ವಾರ್ತೆಯನ್ನು ತಿಳಿಸಲಿ? ಆಂಜನೇಯ, ನಾನು ಜನಕ ರಾಜೇಂದ್ರನ ಹಿರಿಯ ಮಗಳು ಮಾತ್ರವಲ್ಲ, ದಶರಥ ರಾಜೇಂದ್ರನ ಹಿರಿಯ ಸೊಸೆ ಅಷ್ಟೇ ಅಲ್ಲ, ಶ್ರೀರಾಮಚಂದ್ರನ ನಿಜ ಧರ್ಮ ಪತ್ನಿ ಎಂಬುದು ಎಷ್ಟು ಸತ್ಯವೋ, ಮಹಾಬ್ರಾಹ್ಮಣ ಪ್ರಚಂಡ ರಾವಣನ ಹಿರಿಯ ಮಗಳೆಂಬುದು ಅಷ್ಟೇ ಸತ್ಯ. ಇದನ್ನು ನನ್ನ ಪತಿ ಶ್ರೀರಾಮಚಂದ್ರರಿಗೆ ತಿಳಿಸು. ಹಾಗೆ ಇನ್ನೊಂದು ಮಾಸದ ಅವಧಿಯೊಳಗೆ ಈ ಬಂಧನದಿಂದ ಮುಕ್ತಿಗೊಳಿಸದಿದ್ದರೆ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ತಿಳಿಸು. ಆಂಜನೇಯ, ಮಗು ನೋಡು, ರಾಕ್ಷಸರು ಇತ್ತಲೇ ಬರುತ್ತಿದ್ದಾರೆ. ನೀನು ಬೇಗ ಮರೆಯಾಗಪ್ಪ. ಹೆದರಬೇಡಿ ತಾಯಿ, ಹೆದರಬೇಡಿ.
ಲೋಕಾಂತರಗಳನ್ನೇ ಕಟ್ಟಾಳಿ ಮಾಡುತ್ತಿರುವ ಆ ಪರನಾರಿ ಚೋರ ಪ್ರಚಂಡ ರಾವಣನನ್ನು ಸಂದರ್ಶಿಸಿ ಸಂಧಾನ ಮಾಡಿಕೊಂಡೇ ಹಿಂದಿರುಗುತ್ತೇನೆ. ಅಮ್ಮ, ತಾವಿನ್ನು ತವರು ಮನೆಗೆ ಬಂದ ಹಿರಿಯ ಮಗಳಂತೆ ಹಾಯಾಗಿರಬಹುದಮ್ಮ, ಹಾಯಾಗಿರಬಹುದು. ಅಮ್ಮ, ಹಾಗೆಯೇ ಇನ್ನೊಂದು ವಿಜ್ಞಾಪನೆ ತಾಯಿ. ಏನದು? ತಮ್ಮ ದರ್ಶನವಾಗುವ ತನಕ ನಾನು ಯಾವುದೇ ಆಹಾರಾದಿಗಳನ್ನು ಸೇವಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೆ. ಆದರೆ ಈಗ ತಮ್ಮ ಸಂದರ್ಶನವಾದ ಕೂಡಲೇ ನನ್ನ ಹಸಿವು ಅಧಿಕವಾಗಿರುವುದಮ್ಮ. ಅಮ್ಮ, ಈ ವೃಕ್ಷಗಳಲ್ಲಿರುವ ಫಲಗಳನ್ನು ಸೇವಿಸಲು ಅನುಮತಿ ಕೊಡುವೆಯಾ ತಾಯಿ? ಆಗಲಿ ಆಂಜನೇಯ. ಧನ್ಯೋಸ್ಮಿ ತಾಯಿ. ತಾಯಿ, ಮಂಗಗಳು ಸೇವಿಸುವುದನ್ನು ತಾವು ನೋಡಬಾರದು. ತಾವಿನ್ನು ಮರೆಯಾಗಿ. ಆಗಲಿ ಆಂಜನೇಯ. ಶ್ರೀರಾಮ ರಾಮ ರಘುರಾಮ ರಾಮ ಶೃಂಗಾರ ರಾಮಯ್ಯ. ಶ್ರೀರಾಮ ರಾಮ ರಘುರಾಮ ರಾಮ ಶೃಂಗಾರ ರಾಮಯ್ಯ. ಶ್ರೀರಾಮ ರಘುರಾಮ ಶೃಂಗಾರ